2 ದಿವಸ ಕಂಟೆಂಟ್ ಬಿಟ್ಟಿಲ್ಲ ಅಂದರೆ ನಮ್ಮಮ್ಮ ಬೈತಾರೆ. ಅಲ್ಲ, ಡಾಲಿ ಪಿಕ್ಚರ್ಸ್ ಏನಾದರೂ ನಿಮ್ಮನ್ನ ಗುತ್ತಿಗೆಗೆ ತಗೊಂಡಿದ್ದಾರೆ, ಸೊ ಅವ್ರ ಜೊತೆಗೆ ಮಾತ್ರ ಇನ್ಮೇಲೆ ಮಾಡೋದಾ ಅಥವಾ ಯಾವ ಥರ ಇದು? ಟ್ಯಾಲೆಂಟ್ ಇರೋರು ಎಷ್ಟು ಮುಖ್ಯನೋ ಅದನ್ನು ಗುರುತಿಸೋರು ಅಷ್ಟೇ ಮುಖ್ಯ. ಕಂಟೆಂಟ್ ಕ್ರಿಯೇಷನ್ ಮೂಲಕನೇ ನೀವು ಆ್ಯಕ್ಚುಲಿ ಚಿರಪರಿಚಿತರು ನೀವು, ಅಂದರೆ ಅದ್ರ ಮೂಲಕನೇ ಈಗ ಒಂದು ಸಿನಿಮಾದಲ್ಲೂ ಅವಕಾಶ ಪಡ್ಕೊಂಡಿದ್ದೀರಾ, ZEE5 ಒಂದು ವೆಬ್ ಸೀರೀಸ್ ಕೂಡ ಆಯಿತು. ಅಂದರೆ ಯಾವ ಉದ್ದೇಶದಿಂದ ಸ್ಟಾರ್ಟ್ ಮಾಡಿದ್ರಿ ನೀವು ಆ್ಯಕ್ಚುಲಿ? ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತ ಏನು ಬರಲಿಲ್ಲ ಫುಲ್ ಫ್ಲೆಡ್ಜ್ ಆಗಿ. ಮಂಡ್ಯ ಜಿಲ್ಲೆ ಬಸರಾಳು ಹೋಬಳಿ, ದುದ್ದ ಹೋಬಳಿ ನಮ್ದು. ಆ್ಯಕ್ಚುಲಿ ಊರು ಬಂದು ಹೋಬಳಿಗೆ ಹತ್ರ ಮುದುಗುಂದೂರು ಅಂತ ನಮ್ಮದು ಹಳ್ಳಿ. ನಮ್ಮ ತಂದೆ ನಮ್ಮ ತಾತ ಎಲ್ಲ ಜಾನಪದ ಕಲಾವಿದರು. ವೀರಮಕ್ಕಳು ಕುಣಿತ ಅಂತ ಬರುತ್ತೆ, ನೀವು ಸಿದ್ದರಾಮಯ್ಯನವ್ರ ಸ್ಟೆಪ್ ನೋಡಿದಿರಲ್ಲ. ಈಗಲೂ ಕೂಡ ನಮ್ಮ ತಂದೆದು ಮೂಲ ಆಧಾರ ಬಂದು ಜಾನಪದ ಕಲೆಗಳೇ. ರಂಗಭೂಮಿ ಹಿನ್ನೆಲೆಯಿಂದ ಬಂದಿರೋರು ಅಂತ. ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳೋದು. ಮನೇಲೆಲ್ಲ ರೆಡ್ ಕಾರ್ಪೆಟ್ ಆಯ್ತಪ್ಪ ನೀವು ಹೋಗಿ ಮಾಡು ಅಂತೆಲ್ಲ ಸಪೋರ್ಟ್ ಮಾಡಿದ್ರೆ? ನಾನು ಕ್ಲಿಯರ್ ಇದ್ದೆ. ನಾನು ಸೆಕೆಂಡ್ PUC ಆದಮೇಲೆ ಎಜುಕೇಷನ್ ಮೇಲೆ ಯಾವುದೇ ಕೆಲಸಕ್ಕೆ ಹೋಗಲ್ಲ ಅಂತ BCA ಮಾಡಿದ್ಮೇಲೆ ಆ್ಯಕ್ಚುಲಿ ನನ್ನ ಕ್ಯಾಂಪಸ್ ಸೆಲೆಕ್ಷನ್ ಆಗೋಯ್ತು. ಗುರುವಾರ ಮುಗೀತು, ಶುಕ್ರವಾರ ನನ್ನ ಮನೇಲಿ ಹೇಳಿದೆ ಹಿಂಗೆ ಹೋಗ್ಬೇಕಾಗುತ್ತೆ ಅಂದ್ಬಿಟ್ಟು ಶನಿವಾರ ಭಾನುವಾರ ಪ್ಯಾಕ್ ಮಾಡ್ಕೊಂಡು ಬಂದೇ ಬಿಟ್ಟೆ. ಬೆಂಗಳೂರಿಗೆಲ್ಲ ಪ್ಯಾಕ್ ಮಾಡ್ಕೊಂಡು PG ನೋಡ್ಕೋತೀನಿ ಅಂದ್ಕೊಂಡು ಬಂದ್ಬಿಟ್ಟೆ. ಸೊ ಒಂದು 6 months ಮಾತ್ರ ಕೆಲಸ ಮಾಡೋದಕ್ಕಾಯ್ತು. ಒಂದು ರೊಮ್ಯಾಂಟಿಕ್ ಆ್ಯಂಗಲ್ ಅನ್ನು ಕೂಡ ನೀವು ತೋರಿಸ್ಕೊಂಡಿದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ, ಅಂದರೆ ಎಸ್ಪೆಷಲಿ ಮಲೆಗಳಲ್ಲಿ ಮದುಮಗಳು ಆ ಸಾಂಗ್, ಅಂದರೆ ಆ ರೀಕ್ರಿಯೇಷನ್ ಥರ ಮಾಡಿದಾಗಿರ್ಬೋದು. ಒಬ್ಬ ನಟ ಅಂತ ಅನ್ಸ್ಕೋಬೇಕು ಅಂದರೆ ಬರೀ ಅದೊಂದೇ ಇದಲ್ವಲ್ಲ. ಸೊ ಬೇರೆ ಬೇರೆ ಎಲ್ಲ ಟ್ರೈ ಮಾಡಬೇಕು. ಕ್ರಿಂಜ್ ಮತ್ತು ಕ್ರಿಯೇಟಿವ್ ಕಂಟೆಂಟ್ ಕ್ರಿಯೇಟರ್ಸ್ನ ಅವ್ರಿಗೆ ಏನಾಗ್ತಿದೆ ಅಂತಂದರೆ, ಓಕೆ ನಮ್ಮ ಕಂಟೆಂಟ್ ರೀಚ್ ಆಗ್ತಿದೆ, ಅಲ್ಟಿಮೇಟ್ಲಿ ನಾವು ಏನಾದರೂ ಮಾಡಿರಲಿ. ಕೆಲವರು ಅದನ್ನ ನೋಡಿ ಇನ್ಸ್ಪೈರ್ ಆಗಿ ಒಳ್ಳೊಳ್ಳೆ ಕಂಟೆಂಟ್ ಮಾಡ್ತಿದ್ದವರು ಕ್ರಿಂಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸದ್ಯದ ಪರಿಸ್ಥಿತಿಲಿ ನಿಮ್ಗೆ ಸಿಗೋ ಲೈಮ್ ಲೈಟ್ಗೆ ನೀವು ಆ ಥರ ಮಾಡೋದು ತಪ್ಪು. ಡಾಲಿ ಪಿಕ್ಚರ್ಸ್ ರವರ ಮದರ್ ಪ್ರಾಮಿಸ್ ಸಿನಿಮಾ ಈಗಾಗಲೇ ಥಿಯೇಟರ್ಗಳಲ್ಲಿ ಒಳ್ಳೆಯ ಪ್ರತಿಕ್ರಿಯೆಯನ್ನು ಪಡ್ಕೊಳ್ತಾ ಇದೆ. ಈ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಅಫಿಷಿಯಲ್ ಆಗಿ ಎಂಟ್ರಿ ಕೊಟ್ಟಿರುವಂತಹ ಕನ್ನಡದ ಅದ್ಭುತ ಕಂಟೆಂಟ್ ಕ್ರಿಯೇಟರ್ ಕಮ್ ಇನ್ಫ್ಲುಯೆನ್ಸರ್ ಯಶವಂತ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಯಶವಂತ್ ಅವರೇ, ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್, ಅಫಿಷಿಯಲ್ ಎಂಟ್ರಿ ಆಗಿದೆ ಕನ್ನಡ ಚಿತ್ರರಂಗಕ್ಕೆ. ಜಿಲೇಬಿ ಅನ್ನುವಂತಹ ಒಂದು ಪಾತ್ರನ ನೀವು ಮಾಡಿದ್ದೀರಾ ಮದರ್ ಪ್ರಾಮಿಸಲ್ಲಿ. ತುಂಬ ಒಳ್ಳೆ ಪ್ರಶಂಸೆ ಕೂಡ ಸಿಗ್ತಾ ಇದೆ ನಿಮ್ಮ ಪಾತ್ರಕ್ಕೆ. ಹೇಗನ್ಸುತ್ತೆ? ಖುಷಿ ಆಗುತ್ತೆ ಜನ ಅದನ್ನು ಒಪ್ಕೊಡ್ತಿರೋ ರೀತಿ. ಆ್ಯಂಡ್ ಯೂಶ್ವಲಿ ನಾನು ಯಾವಾಗಲೂ ಈ ಮಂಡ್ಯ ಭಾಷೆನಲ್ಲೇ ಕಂಟೆಂಟ್ಸ್ ಮಾಡ್ತಿರ್ತೀನಿ, ಯಾಕೆಂದರೆ ನಾವು ಬೆಳ್ಕೊಂಬಂದಿರೋ ರೀತಿ ಅದು. ನಾನು ನೋಡಿರೋ ಜಗತ್ತನ್ನೇ ಜಾಸ್ತಿ ನಾನು ಕಂಟೆಂಟ್ ಮಾಡ್ತಿರ್ತೀನಿ. ಸೊ ಅದರ ತಕ್ಕಂತೆ ಈ ಫಿಲಮಲ್ಲಿ ಆ ಮಂಡ್ಯದಿಂದ ಬಂದಂಥ ಕ್ಯಾರೆಕ್ಟರ್ ಸಿಕ್ಕಿದ್ದು ನನಗೆ ಭಾಳ ಈಸಿ ಆಯಿತು. ಪಾತ್ರ ಮಾಡಲಿಕ್ಕೆ ಅಷ್ಟೊಂದು ಕಷ್ಟ ಆಗಲಿಲ್ಲ. ಸೊ ಒಂದೊಳ್ಳೆ ಅನುಭವ. ಜನಗಳು ಇಷ್ಟಪಡ್ತಿರೋ ರೀತಿ ನೋಡಿದ್ರೆ ನಂಗೆ ಭಾಳ ಖುಷಿ ಆಗುತ್ತೆ. ಇನ್ನೊಂದಷ್ಟು ಸಿನಿಮಾಗಳು ಮಾಡಬೇಕು ಆ್ಯಂಡ್ ಇದೇ ರೀತಿ ಸ್ಕ್ರಿಪ್ಟ್ಗಳು ಮಾಡಬೇಕು ಅಂತ ನನಗೆ ಭಾಳ ಖುಷಿ ಆಗ್ತದೆ. ಎಸ್. ಅಲ್ಲ, ಕುಡಿದ್ಬಿಟ್ರೆ ನೀವೇ ಮೈಕಲ್ ಶಿವಕುಮಾರ್ ಅಂತೆ, ಹೌದಾ? ಹೌದು 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 ಅವೆಲ್ಲ ಸೆಟ್ಟಲ್ಲಿ ಮಜಾ ಮಾಡಿರೋದು. ಯೂಶ್ವಲಿ ನಾವು ಜಸ್ಟ್ ಒಂದ್ಸಲ ಆ್ಯಕ್ಟ್ ಮಾಡ್ಬಿಟ್ಟು ಬಂದರೆ ತಕ್ಷಣ ಎಷ್ಟೊತ್ತಿಗೆ ಮಾನಿಟ್ರ್ ಹತ್ರ ಹೋಗಿ ನೋಡ್ತೀವಪ್ಪ ನಮ್ಮ ಪರ್ಫಾರ್ಮೆನ್ಸ್ನ ನಾವೇ ಅಂತ ಅನಿಸ್ತಿತ್ತು. ಸೊ ಸೆಟ್ಟಲ್ಲೇ ತುಂಬ ಮಜಾ ಕೊಟ್ಟಂಥ ಡೈಲಾಗ್ಸ್ ಇವೆಲ್ಲ. ಕೆಲವು ಅಂದರೆ ಲೈಕ್ ನೋಡಿ, ಎಲ್ಲ ಸ್ಕ್ರಿಪ್ಟು ಎಲ್ಲ ಡೈರೆಕ್ಟರ್ಸ್ಗಳು ಇಂಪ್ರೂವೈಸ್ ಮಾಡೋದಕ್ಕೆ ಬಿಡೋಲ್ಲ. ಯಾಕಂದರೆ ಎಲ್ಲ ಸ್ಕ್ರಿಪ್ಟೂ ಕೂಡ ಹಂಗಿರಲ್ಲ. ಕೆಲವ್ರು ಹಿಂಗೇ ಬೇಕು, ಇದೇ ಥರ ಬೇಕು ಅಂತ ಅಂದ್ಕೊಂಡ್ಬಿಡ್ತಾರೆ. ಬಟ್ ಆ ಒಂದು ಕಟ್ಪಾಡು ಇಲ್ಲಿ ಇರಲಿಲ್ಲ. ಆದ್ದರಿಂದ ನಮಗೆ ಭಾಳ ಏನು ಮಾಡೋಕ್ಕೂ ಒಂದು ಸ್ವತಂತ್ರ ಇತ್ತು. ಸೊ ಎಸ್, ಚೆನ್ನಾಗಾಯಿತು ಅದರಿಂದ. ಅಲ್ಲ, ಡಾಲಿ ಪಿಕ್ಚರ್ಸ್ ಏನಾದರೂ ನಿಮ್ಮನ್ನು ಗುತ್ತಿಗೆಗೆ ತಗೊಂಡಿದ್ದಾರೆ? ಬಿಕಾಸ್ ಜೆರಾಕ್ಸ್ ಅನ್ನುವಂತಹ ವೆಬ್ ಸೀರೀಸಲ್ಲೂ ನೀವು ಒಂದು ಪಾತ್ರ ಮಾಡಿದ್ರಿ, ಮತ್ತು ಈ ಸಿನಿಮಾದಲ್ಲೂ ಒಂದು ಪಾತ್ರ ಮಾಡಿದ್ದೀರಾ. ಸೊ ಅವ್ರ ಜೊತೆಗೆ ಮಾತ್ರ ಇನ್ಮೇಲೆ ಮಾಡೋದಾ ಅಥವಾ ಯಾವ ಥರ ಇದು? ಆ ಥರ ಏನಿಲ್ಲ. ನೋಡಿ, ಟ್ಯಾಲೆಂಟ್ ಇರೋರು ಎಷ್ಟು ಮುಖ್ಯನೋ ಅದನ್ನು ಗುರುತಿಸೋರು ಅಷ್ಟೇ ಮುಖ್ಯ. ಸೊ ಆ ಒಂದು ಇದನ್ನು ಡಾಲಿ ಪಿಕ್ಚರ್ಸ್ ಮಾಡ್ತಿದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಡಾಲಿ ಸರ್ ತುಂಬ ನನ್ನ ಕಂಟೆಂಟ್ಸ್ ಎಲ್ಲ ನೋಡ್ತಿರ್ತಾರೆ ಅಂತ ಕೇಳ್ತಿರ್ತಾರೆ. ಅವರು ಹೆಂಗೆ ಮಾಡ್ತೀರಾ ಡೈಲಿ, ಯಾರು ಬರೀತಾರೆ, ಟೀಮ್ ಇದೆಯಾ ನಿಮ್ಮದೇ? ಸೊ ಆ ಕುತೂಹಲ ನೋಡಿದಾಗ ಲೈಕ್ ಆ ಸಿನಿಮಾನ, ಆ ಕಲೆನ ಪ್ರೀತಿಸೋ ವ್ಯಕ್ತಿ ಅವರು ಅಂತ ಅನಿಸುತ್ತೆ. ಸೊ ಅದರಿಂದನೇ ಮೋಸ್ಟ್ಲಿ ಈ ಒಂದು ಫಿಲಮಲ್ಲಿ ಆಗಿರ್ಬೋದು, ಸೀರೀಸಲ್ಲಿ ಆಗಿರ್ಬೋದು ಅವಕಾಶನ ಕೊಟ್ಟಿದ್ದಾರೆ. ಎಸ್. ಯಶವಂತ್ ಅವರೇ, ನಾನು ಆಗಲೇ ಹೇಳಿದಾಗ ಇಂಟ್ರೊಡಕ್ಷನಲ್ಲಿ, ಕಂಟೆಂಟ್ ಕ್ರಿಯೇಷನ್ ಮೂಲಕನೇ ನೀವು ಆ್ಯಕ್ಚುಲಿ ಕನ್ನಡ ಆ ಸೋಷಿಯಲ್ ಮೀಡಿಯಾ ಏನು ಜನ್ರೇಷನ್ ಏನಿದೆ ಅವರಿಗೆ ಚಿರಪರಿಚಿತರು ನೀವು. ಅಂದರೆ ಅದ್ರ ಮೂಲಕನೇ ಈಗ ಒಂದು ಸಿನಿಮಾದಲ್ಲೂ ಅವಕಾಶ ಪಡ್ಕೊಂಡಿದ್ದೀರಾ, ZEE5 ಒಂದು ವೆಬ್ ಸೀರೀಸ್ ಕೂಡ ಆಯಿತು. ಮೊದಲು ಶುರು ಮಾಡಿದಾಗ ಕಂಟೆಂಟ್ ಕ್ರಿಯೇಷನ್, ಸೊ ಇಷ್ಟರ ಮಟ್ಟಕ್ಕೆ ನಾನು ಅಂದರೆ ಬೆಳಿತೀನಿ ಅಥವಾ ಹೀಗೆಲ್ಲ ನಾನು ತಲುಪ್ತೀನಿ, ಸಿನಿಮಾಗಳನ್ನೆಲ್ಲ ಕಾಣಿಸ್ಕೊಳ್ತೀನಿ ಅಂತ ಅಂದ್ಕೊಂಡಿದ್ರೆ ಯಾವ ಉದ್ದೇಶದಿಂದ ಸ್ಟಾರ್ಟ್ ಮಾಡಿದ್ರಿ ನೀವು ಆ್ಯಕ್ಚುಲಿ? ನಾನು ಆ್ಯಕ್ಚುಲಿ ಮೊದಲು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸಿನಿಮಾ. ಫಸ್ಟ್ ನನ್ನ ಫೈನಲ್ ಡೆಸ್ಟಿನೇಷನ್ ಇದ್ದಿದ್ದೆ ಸಿನಿಮಾ.
ಆವಾಗ 2020 ನಾನು ಶುರು ಮಾಡಿದ್ದು. ಅದಕ್ಕೂ ಮುಂಚೆ ಯೂಟ್ಯೂಬ್ ಎಲ್ಲ ಮಾಡ್ತಿದ್ವಿ, ಕಾಮಿಡಿ ಬೈಟ್ಸ್ ಮಾಡೋದು, ಸಣ್ಣ ಪುಟ್ಟ ಶಾರ್ಟ್ ಫಿಲ್ಮ್ಸ್ ಮಾಡೋದು, ಇವೆಲ್ಲ ಮಾಡ್ತಿದ್ವಿ. ಆಮೇಲೆ ಇನ್ಸ್ಟಾಗ್ರಾಮ್ ನಿಧಾನಕ್ಕೆ ಬೂಮ್ ಆಗೋದಕ್ಕೆ ಶುರು ಆಯಿತು. ಆಗ ನಾನು ಇನ್ಸ್ಟಾಗ್ರಾಮ್ ಕಂಟೆಂಟ್ಸ್ ಮಾಡೋದಕ್ಕೆ ಶುರುವಾದೆ. ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತ ಏನು ಬರಲಿಲ್ಲ ಫುಲ್ ಫ್ಲೆಡ್ಜ್ ಆಗಿ. ತಲೆಯಲ್ಲಿ ಬರುವಂಥ ಸಣ್ಣ ಪುಟ್ಟ ಐಡಿಯಾಸ್ಗಳು ವೇಸ್ಟ್ ಆಗಬಾರ್ದು ಅಂತೇಳಿ ನಾನು ಕಂಟೆಂಟ್ ಶುರು ಮಾಡಿದೆ. ಬಟ್ ಅದು ತುಂಬ ಚೆನ್ನಾಗಿ ಕಚ್ಕೊಳ್ತು, ಸಕ್ಕತ್ತಾಗಿ ವರ್ಕ್ ಆಗೋಯ್ತು. ಆವಾಗಲೇ ಸಕ್ಕತ್ ವ್ಯೂಸ್ ಆಗೋದು ಶುರುವಾಯಿತು. ಆ್ಯಂಡ್ ಸೈಮಲ್ಟೇನಿಯಸ್ಲಿ ನೋಡಿ, ಈಗ ಇದೊಂದು ಚಿಕ್ಕ ಸ್ಕ್ರೀನ್ ಆಗಿರ್ಬೋದು, ಆದರೆ ಎಂಟರ್ಟೈನ್ಮೆಂಟ್ ಅನ್ನೋದು ಎಲ್ಲ ಒಂದೇ. ಮೊಬೈಲಲ್ಲಿ ನೋಡಲಿ ನೀವು, ಇದು ಥಿಯೇಟ್ರಲ್ಲಿ ನೋಡಲಿ, ಟಿ ವಿಲಿ ನೋಡಲಿ, ಎಂಟರ್ಟೈನ್ಮೆಂಟ್ ಅನ್ನೋದು ಒಂದೇ. ಗೊತ್ತಿಲ್ಲದೇನೋ ಸಿನಿಮಾ ಆಗೋದು ಹೆಲ್ಪ್ ಮಾಡ್ತು ನನಗೆ. ಸೊ ಅದ್ರ ಮೂಲಕ ನನ್ನ ಡೆಸ್ಟಿನೇಷನು ಇದೇ ಇದ್ದಿದ್ದ ಕಾರಣ. ಆ್ಯಂಡ್ ಕಂಟೆಂಟ್ ನಿಲ್ಸೋಕ್ಕೂ ಹೋಗಲಿಲ್ಲ ನಾನು. ಓಕೆ, ಅದು ಹೆಂಗೋ ಸದ್ಯಕ್ಕೆ ಅನ್ನ ಆಗ್ತಿದೆ, ಅದೇ ಈಗ ನನ್ನ ಮೂಲ ಆಧಾರ ಸ್ತಂಭ. ಆದ್ದರಿಂದ ಅದು ಮಾಡೋದು ಒಳ್ಳೇದಾಯಿತು. ಅದು ಮಾಡೋದ್ರಿಂದ ಸಿನಿಮಾ ಸಿಗ್ತಿದೆಯಲ್ಲ, ಸಹಾಯ ಮಾಡ್ತಿದೆಯಲ್ಲ. ಎಸ್. ಸೊ ಮಂಡ್ಯ ಭಾಷೆಯಲ್ಲಿ ಅಂದರೆ ಮಂಡ್ಯ ಸ್ಲ್ಯಾಂಗಲ್ಲಿ ನೀವು ಆ್ಯಕ್ಚುಲಿ ಜಾಸ್ತಿ ಕಂಟೆಂಟ್ಸ್ನ ಕ್ರಿಯೇಟ್ ಮಾಡಿ ಜನಗಳಿಗೆ ರೀಚ್ ಆಗಿರುವಂಥದ್ದು. ಯಶವಂತ್ ಶೆಟ್ಟಿ ಅವರ ಮೂಲ ಯಾವುದಂದ್ರೆ ಹಿನ್ನೆಲೆ ಮತ್ತು ತಂದೆ ತಾಯಿ, ಎಷ್ಟು ಜನ ಮಕ್ಕಳು ನೀವು, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಹೇಳೋದಾದ್ರೆ, ಮತ್ತು ಪ್ಲಸ್ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಕೂಡ ಹೇಳೋದಾದ್ರೆ. ನಮ್ಮ ತಂದೆ ಕೃಷ್ಣಪ್ಪ ಅಂಥೇಳಿ ಮುದುಗುಂದೂರು, ನಮ್ಮ ಸ್ವಂತವರು, ಬಸರಾಳ ಹತ್ರ, ಮಂಡ್ಯ ಜಿಲ್ಲೆ ಬಸರಾಳ ಹೋಬಳಿ, ದುದ್ದ ಹೋಬಳಿ ನಮ್ದು. ಆ್ಯಕ್ಚುಲಿ ಊರು ಬಂದು ಹೋಬಳಿಗೆ ಹತ್ರ, ಮುದುಗುಂದೂರು ಅಂತ ನಮ್ಮದು ಹಳ್ಳಿ. ಬಟ್ ಬೆಳೆದಿದ್ದೆಲ್ಲ ನಾವು ಒಂದು 10 ವರ್ಷ ಊರಲ್ಲಿದ್ವಿ. ಆಮೇಲೆ ನಾವು ಎಜುಕೇಷನ್ ಮಾಡೋದಕ್ಕೆ ಮಂಡ್ಯ ಬಂದ್ಬಿಟ್ವಿ, ಮಂಡ್ಯ ಸಿಟಿಗೆ. ಸೊ ನಾನು BCA ಮಾಡಿದ್ದೀನಿ. ನಮ್ಮ ತಂದೆ ನಮ್ಮ ತಾತ ಎಲ್ಲ ಜಾನಪದ ಕಲಾವಿದರು. ವೀರಮಕ್ಕಳು ಕುಣಿತ ಅಂತ ಬರುತ್ತೆ, ನೀವು ಸಿದ್ದರಾಮಯ್ಯನವ್ರ ಸ್ಟೆಪ್ ನೋಡಿದಿರಲ್ಲ, ಸೊ ಅದು ವೀರಮಕ್ಕಳು ಕುಣಿತ ಅಂತ, ಮೈಸೂರಿನ ಮೂಲ ಜಾನಪದ ಕಲೆ ಅದು. ನಮ್ಮ ತಂದೆ, ನಮ್ಮ ತಾತ, ನಮ್ಮ ದೊಡ್ಡಪ್ಪ, ಚಿಕ್ಕಪ್ಪ ಈಗಲೂ ಮಾಡ್ತಾರೆ. ಈಗಲೂ ಕೂಡ ನಮ್ಮ ತಂದೆದು ಮೂಲ ಆಧಾರ ಬಂದು ಜಾನಪದ ಕಲೆಗಳೇ. ಗಾರಡಿ ಗೊಂಬೆ ಆಗಿರ್ಬೋದು, ಸೋಮನ್ ಕುಣಿತ ಆಗಿರ್ಬೋದು, ಪಟ ಕುಣಿತ, ಪೂಜಾ ಕುಣಿತ, ಈ ಮೆರವಣಿಗೆಗಳಿಗೆ ಕರ್ಕೊಂಡೋಗೋದಾಗಿರ್ಬೋದು, ಅಥವಾ ವೇದಿಕೆ ಮೇಲೆ ಕರ್ಕೊಂಡೋಗೋದಾಗಿರ್ಬೋದು, ಗಣಪತಿ ಉತ್ಸವ, ಅಣ್ಣ ಮುಂದು ಯಾವುದೋ ತೇರು, ಊರಿನ ಮೆರವಣಿಗೆಗಳು, ದೇವ್ರೋತ್ಸವಗಳು, ಈ ರೀತಿ ಹೋಗಿ ಸುಮಾರು ಚಿಕ್ಕ ವಯಸ್ಸಿನ ನಾನು ಒಂದು 2ನೇ ಕ್ಲಾಸಿಂದ ಹೋಗೋದಕ್ಕೆ ಶುರು ಮಾಡಿದೆ. 2ನೇ ಕ್ಲಾಸಿಂದ ಆಲ್ಮೋಸ್ಟ್ ನಾನು ಒಂದು ಡಿಗ್ರಿವರೆಗೂ ಒಂದು ಹೆಚ್ಚು ಕಮ್ಮಿ ಒಂದು 12 ವರ್ಷ 13 ವರ್ಷ ನಾನು ಕಾರ್ಯಕ್ರಮಗಳಲ್ಲಿ ಹೋಗಿ ಕುಣಿದೆ. ಸೊ ಪ್ರತಿದಿನ ಯಾವ್ದಾರು ಒಂದು ಕಾರ್ಯಕ್ರಮ ಇರೋದು, ಇಲ್ಲ ಗಣಪತಿನೋ, ಇಲ್ಲ ಅಣ್ಣಮ್ಮನೋ, ಇಲ್ಲ ಅಂತಂದ್ರೆ ಯಾವುದೋ ದೇವ್ರ ಕರೆಯೋದು, ಒಂದೇ ಕಲೆಗೆ ಹೋಗ್ತಿರ್ಲಿಲ್ಲ. ವೀರಮಕ್ಕಳು ಕುಣಿತಾ ಇರೋದು, ಇತ್ತ ಸೋಮನ್ ಕುಣಿತಾ ಇರೋದು, ಗಾರಡಿ ಗೊಂಬೆ ಇರೋದು, ಯಾವುದಕ್ಕೂ ಒಂದು ಹೋಗಿ ಕುಣಿತಿದ್ದು. ನನಗೆ ಈ ಬದುಕಿನ ಅನುಭವಗಳು ಅಂದರೆ ಈ ಡೈಲಿ ಹೋಗ್ತಿದ್ನಲ್ಲ, ಇದರಿಂದನೇ ತುಂಬ ಸ್ಟಫ್ಗಳು ಸಿಕ್ತು ನನಗೆ. ಖಾಲಿ ಆಗದಿರೋ ಸ್ಟಫ್ ಇರ್ಬೋದು ಮೋಸ್ಟ್ಲಿ, ಅಷ್ಟು ಸಿಕ್ಕಿದೆ. ಸಾವಿರಾರು ಕಾರ್ಯಕ್ರಮಕ್ಕೆ ಹೋಗಿ ಬೆಂಗಳೂರಿಗೆ ಚಿಕ್ಕ ವಯಸ್ಸಿಂದ ಅದು ಎಷ್ಟು ಸಲ ಬಂದಿದ್ದೀನೋ ಅಷ್ಟು. ಅಂದರೆ ಅಲ್ಲಿ ಬರ್ತಿದ್ರು ಎಲ್ಲರೂ ಏನು ದೊಡ್ಡ ಕಲಾವಿದರಲ್ಲ, ದಿನಗೂಲಿಗೆ ಬರ್ತಿದ್ರು 300 ರೂಪಾಯಿಗೆ, 400 ರೂಪಾಯಿಗೆ. ಅವರ ಜೀವನಗಳು ಅಥವಾ ಅಲ್ಲಿ ಸಂಬಂಧಗಳು, ಆ ಪರಿಸರ ಹೆಂಗಿರುತ್ತೆ ಅನ್ನೋದು ತುಂಬ ಭಾಳ ಹತ್ತಿರದಿಂದ ನೋಡಿದ್ದಕ್ಕೆ ನನ್ನ ಕಂಟೆಂಟ್ಸ್ ಮಾಡೋದಕ್ಕೆ ತುಂಬ ಈಸಿ ಆಯಿತು. ಸೊ ಎಸ್. ಅಂದರೆ ನಿಮ್ಮ ಕಂಟೆಂಟ್ಸಲ್ಲಿ ಒಂದು ಯೂನಿವರ್ಸಲ್ ಒಂದು ಅಪ್ರೋಚ್ ಇದೆ. ಅಂದರೆ ಎಲ್ರಿಗೂ ಒಂದ್ಸಲ ನೋಡಿದಾಗ ಡೆಫಿನೆಟ್ಲಿ ಅದು ಖುಷಿ ಕೊಡುತ್ತೆ. ಅಂದರೆ ಅದು ಯಾವುದೇ ಇನ್ಫ್ಲುಯೆನ್ಸಿಂದ ಬೆಳೆದು ಬಂದಿರೋ ವ್ಯಕ್ತಿ ಆದರೂ ಅದನ್ನು ನೋಡಿದ ತಕ್ಷಣ ಒಂದು ಸ್ವಲ್ಪ ಖುಷಿ ಪಡ್ತಾನೆ. ಅಂದರೆ ನೀವು ಆ ಥರದೊಂದು ಕಂಟೆಂಟ್ನ ಡೆಡ್ಯೂಸ್ ಮಾಡೋದಕ್ಕೆ ನಿಮಗೆ ಆಗಿರುವಂತಹ ಇನ್ಫ್ಲುಯೆನ್ಸಸ್ಸು ಚಿಕ್ಕ ವಯಸ್ಸಿಂದ, ಅಂದರೆ ಹಿಂಗೆ ಅಷ್ಟೊಂದು, ಅಂದರೆ ನಾಲೆಡ್ಜ್ ಬ್ಯಾಂಕ್, ಅಂದರೆ ತುಂಬ ಟೈಮಿಂಗ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಪ್ಲಸ್ ಪರ್ಫಾರ್ಮೆನ್ಸು ಅದೆಲ್ಲವೂ. ಅಂದರೆ ಹೆಂಗೆ ಅದು ಕಂಟೆಂಟ್ನ ಹೆಂಗೆ ಕ್ರಿಯೇಟ್ ಮಾಡ್ತೀರಾ? ಏನು, ವಾಟ್ ಈಸ್ ಯುವರ್ ಕ್ರಿಯೇಟಿವ್ ಟೈಮಿಂಗ್? ಅಂದರೆ ಒಂದು ಪ್ರೆಸೆಂಟೇಷನ್ ಸ್ಕಿಲ್ ಇರಬೇಕು, ಯಾವುದೇ ಆಗಲಿ, ಯಾವುದೇ ಒಂದು ವಿಷಯ ಆಗಲಿ. ಈಗ ಒಂದು ನಾನು ನಿಮ್ಗೊಂದು ಜೋಕ್ ಹೇಳಬೇಕು ಅಂತಂದರೆ ನನ್ನ ತಲೆಯಲ್ಲಿ ಒಂದು ಸ್ಟ್ರಕ್ಚರ್ ರೆಡಿ ಮಾಡ್ಕೊಬೇಕು, ಗೊತ್ತಿಲ್ಲದೇ ನಾನು. ಸೊ ಒಂದು ಜೋಕ್ನ, ಈಗ ಡೈರೆಕ್ಟ್ ಜೋಕದು ಮ್ಯಾಟ್ರ್ ಇರುತ್ತಲ್ಲ, ಮ್ಯಾಟ್ರ್ ಹೇಳ್ಬಿಟ್ರೆ ನಗು ಬರಲ್ಲ. ಅದಕ್ಕೊಂದು ಹಿನ್ನೆಲೆ ಏನೋ ಕಟ್ಟಬೇಕು ನೀವು, ಓಕೆನಾ? ಒಂದು ಕತೆ ಕಟ್ಟಬೇಕಾಗತ್ತೆ. ಆ ಕತೆ ಕಟ್ಟೋದೇ ಆ ಸ್ಕಿಲ್, ಓಕೆನಾ? ಸೊ ಈಗೇನು ಒಂದು ವಿಚಾರ ಇಟ್ಕೊಂಡು ಫನ್ ಮಾಡೋದು, ಅಲ್ಲಿಗೊಂದು ಸ್ಟ್ರಕ್ಚರ್ ಇರುತ್ತೆ. ಸೊ ಅದು ಗೊತ್ತಿಲ್ದನೋ ವರ್ಷಗಟ್ಟಲೆ ಮಾಡೋದ್ರಿಂದ ಬರುತ್ತೆ ನಿಮಗೆ. ನಾನು ಹೆಚ್ಚು ಕಮ್ಮಿ ಕಂಟೆಂಟ್ ಶುರು ಮಾಡಿ 8 ವರ್ಷ 9 ವರ್ಷ ಶುರು ಆಯ್ತು. ಮೊದಲು ದೇವರನ್ನ ಎಲ್ಲ ರೀಚ್ ಆಗ್ತಿರಲಿಲ್ಲ. ಯಾಕೆ ಮ್ಯಾಟ್ರ್ ಯೂನಿವರ್ಸಲ್ ಅಂತಂದರೆ ನಾನು ನೋಡಿರೋದು ಅದು. ಸೊ ನೋಡಿರೋದನ್ನ ಮಾಡಿದ್ರೆ ತುಂಬ ಈಸಿ. ಆ್ಯಂಡ್ ಔಟ್ ಆಫ್ ದಿ ಬಾಕ್ಸ್ ಮಾಡಬಾರ್ದು ಅಂತೇನಿಲ್ಲ. ನನ್ನ ಪ್ರಕಾರ ಔಟ್ ಆಫ್ ದಿ ಬಾಕ್ಸ್ ಏನೂ ಇಲ್ಲ, ಯಾರಿಗೂ ಗೊತ್ತಿಲ್ದಿರೋದು ಏನೂ ಇಲ್ಲ. ಎಲ್ಲ ಇಲ್ಲಿಂದನೇ ಸಿಕ್ಕಿರೋದನ್ನ ಇಲ್ಲಿಗೆ ಹಾಕಿ ವಾಪಸ್ ಏನೋ ಬರುತ್ತೆ. ಸೊ ಎಸ್, ನನಗೆ ರಿಲೇಟಬಲ್ ಆಗಿರುವಂಥದ್ದು ಬೇರೆಯವ್ರಿಗೂ ರಿಲೇಟಬಲ್ ಆಗಿರುತ್ತೆ ಅನ್ನೋದು ಒಂದು ನಂಬಿಕೆ ನಂದು. ಸೊ ಅದರಿಂದ ರಿಲೇಟಬಲ್ ಕಾಮಿಡಿ ಮಾಡಿದ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನನಗೆ ಚೆನ್ನಾಗಿ ವರ್ಕ್ ಆಗಿದೆ ಅದು. ಅದೇ ನಾನು ಟೈಮಿಂಗ್ ಮತ್ತು ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಿದೆ. ನಮಗೆ ನೋಡುವಾಗೆಲ್ಲ ಅನಿಸ್ತಿತ್ತು, ಅಂದರೆ ಇವ್ರಿಗೇನೋ ಒಂದು ಸ್ವಲ್ಪ ತರಬೇತಿ ಇದೆ, ಇಲ್ಲಾಂದರೆ ಹಿಂಗೆ ಆ್ಯಕ್ಟ್ ಮಾಡೋಕ್ಕಾಗಲ್ಲ ಅಂತ. ಆ್ಯಂಡ್ ಡಿಗ್ ಮಾಡಿದಾಗ ಗೊತ್ತಾಯಿತು ನೀವು ರಂಗಭೂಮಿ ಹಿನ್ನೆಲೆಯಿಂದ ಬಂದಿರೋರು ಅಂತ. ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ, ಅಂದರೆ ಈಗ BCA ಮಾಡಿದ್ರಿ, ಸಡನ್ನಾಗಿ ಈ ಕಡೆಗೆ ತಿರುಗ್ತೀನಿ ಅಂತ ಹೇಳುವಾಗ ಮನೇಲೆಲ್ಲ ರೆಡ್ ಕಾರ್ಪೆಟ್ ಆಯ್ತಪ್ಪ ನೀವು ಹೋಗಿ ಮಾಡು ಅಂತೆಲ್ಲ ಸಪೋರ್ಟ್ ಮಾಡಿದ್ರೆ, ಯಾವ ರೀತಿ ರಂಗಭೂಮಿಗೆಲ್ಲ ಸೇರ್ಕೊಂಡ್ರಿ, ಏನೇನು ಮಾಡಿದ್ರಿ ಅಂತ? ನನಗೆ ಆ್ಯಕ್ಚುಲಿ ಚಿಕ್ಕ ವಯಸ್ಸಿಂದನೂ ಈ ಪ್ರಶಂಸೆ ಅನ್ನೋದು ಸ್ವಲ್ಪ ಚಿಕ್ಕ ವಯಸ್ಸಿಂದನೇ ಬಂದ್ಬಿಡ್ತು. ಅಂತಂದರೆ ಜನಗಳು ಚೆನ್ನಾಗಿ ಆಡ್ತೀಯ ಕಣಪ್ಪ,
ನೋಡಪ್ಪ ಈ ಚೆನ್ನಾಗಿ ಕುಣಿತೀಯ ಕಣ, ಹಂಗೆ ಹಿಂಗೆ ಹೆಜ್ಜೆ ಚೆನ್ನಾಗಿ ಆಗ್ತೀಯ ಕಣ. ಸೊ ಇದನ್ನು ಚಿಕ್ಕ ವಯಸ್ಸಿಂದನೇ ಈ ಹೊಗಳಿಕೆಗಳನ್ನ ಕೇಳಿ ಕೇಳಿ ಸಣ್ಣ ಸಣ್ಣ ಹೊಗಳಿಕೆ ಅದು ಅಭ್ಯಾಸ ಆಯ್ತಾ ಹೋಯ್ತು. ಆ್ಯಂಡ್ ಚಿಕ್ಕ ವಯಸ್ಸಿಂದ ಅಷ್ಟು ಕೇಳ್ಬಿಟ್ಟು ಸಡನ್ನಾಗಿ ನೀನು ಎಜುಕೇಷನ್ ಮಾಡ್ಕೊಂಡು ಯಾವುದೋ ಒಂದು ಆಫೀಸ್ಗೆ ಹೋಗ್ಬಿಡಪ್ಪ ಅಂತಂದರೆ ಆಗಲ್ಲ, ಅದು ಕೂತ್ಕೊಳ್ಳೋಕ್ಕಾಗಲ್ಲ ನೀವು ಎಷ್ಟೇ. ಆ್ಯಂಡ್ ನಾನು ಕ್ಲಿಯರ್ ಇದ್ದೆ, ನಾನು ಸೆಕೆಂಡ್ PUC ಆದಮೇಲೆ ನಾನು ಎಜುಕೇಷನ್ ಮೇಲೇ ಯಾವುದೋ ಕೆಲಸಕ್ಕೆ ಹೋಗಲ್ಲ ಅಂತ ತಾತ್ಕಾಲಿಕವಾಗಿ ಯಾವ್ದಾದ್ರು ಒಂದು ಡಿಗ್ರಿ ಬೇಕಿತ್ತು, ಮಾಡಿಕೊಂಡೆ, BCA ಮಾಡಿಕೊಂಡೆ. ಅಕಸ್ಮಾತ್ ಏನಾದರೂ ಓದೆ ಅಕಸ್ಮಾತ್ ಏನಾದರೂ ಕೈ ಕೊಟ್ಬಿಟ್ರೆ ಕೆಲಸಕ್ಕೆ ಹೋಗೋದಕ್ಕೆ ಒಂದು ಟೆಕ್ನಿಕಲ್ ಜಾಬ್ ಥರ ಏನಾದರೂ ಇರಲಿ ಅಂತ ಹೇಳಿ ನಾನು BCA ಮಾಡಿದೆ. BCA ಮಾಡಿದ್ಮೇಲೆ ಆ್ಯಕ್ಚುಲಿ ನನ್ನ ಕ್ಯಾಂಪಸ್ ಸೆಲೆಕ್ಷನ್ ಆಗೋಯ್ತು. ಸುಮ್ಮನೆ ನೋಡೋಣ, ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ಮಾಡೋಣ. ನಮ್ಮ ಕಾಲೇಜಲ್ಲಿ ಯಾವುದೋ ಒಂದು ಕಂಪ್ನಿ ಬಂದಿತ್ತು, ಎಲ್ಲರೂ ಕರೆದಿದ್ರು, ಬನ್ನಿ ಇವತ್ತು ಒಂದು ಕಂಪ್ನಿ ಬರ್ತಿದೆ ಕ್ಯಾಂಪಸ್ ಸೆಲೆಕ್ಷನ್ ಮಾಡ್ಕೊಳ್ಳೋದಕ್ಕೆ, ಬಂದು ಅಟೆಂಡ್ ಮಾಡಿ ಅಂತ. ನಾನು ಆ್ಯಕ್ಚುಲಿ ಅವಾಗ ಕಂಟೆಂಟ್ ಒಂದು ಮಂಡ್ಯದಲ್ಲಿ ಓಕೆನಾ. ನಾನು ನಾರ್ಮಲಾಗಿ ಕಂಟೆಂಟ್ ಮಾಡಿಕೊಂಡು ಆರಾಮಾಗಿ ಮನೇಲಿದ್ದೆ. ಓಕೆ ಹೋಗೋಣ ಆಯಿತು, ನೋಡೋಣ ಇಂಟರ್ವ್ಯೂದು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಅಂದ್ಕೊಂಡು ಹೋದೆ. ನೋಡಿದ್ರೆ 2-3 ಕ್ವಶನ್ಗಳು ಕೇಳಿದ್ರು. ಅವರು ಡೈರೆಕ್ಟ್ ಅಫಿಷಿಯಲ್ ಆಗಿ ಇಂಟರ್ವ್ಯೂ ಮಾಡಲಿಲ್ಲ. ಇಂಟರ್ವ್ಯೂ ಮಾಡೋದಕ್ಕಿಂತ ಮುಂಚೆ ಬಂದು ನಮ್ಮನ್ನು ಯಾರ್ಯಾರು ಇಂಟರ್ವ್ಯೂ ಹೋಗ್ಬೇಕಾಗಿರುತ್ತೆ ಅವರೆಲ್ಲರೂ ಒಂದು ಕ್ಲಾಸ್ ರೂಮಲ್ಲಿ ಕುಣಿಸಿದ್ರು. ಆ ಕ್ಲಾಸ್ ರೂಮ್ಗೆ CEO ಎಂಟ್ರಿ ಕೊಟ್ಬಿಟ್ಟು ಯಾವುದೋ ಒಂದು ಕ್ವಶನ್ ಹಾಕಿದ್ರು ಬೋರ್ಡ್ ಮೇಲೆ, ಯಾವುದೋ ಒಂದು ಟ್ರಿಕ್ಕಿ ಕ್ವಶನು. ಆ ಟ್ರಿಕ್ಕಿ ಕ್ವಶನ್ನ ಸಾಲ್ವ್ ಮಾಡಿದ್ರೆ ನಿಮಗೆ ಇಂಟರ್ವ್ಯೂಗೆ ಕಳಿಸಲ್ಲ, ನಾನು ಡೈರೆಕ್ಟ್ ರಿಕ್ರೂಟ್ ಮಾಡ್ಕೊಂಡ್ಬಿಡ್ತೀನಿ ಅಂತಂದರು. ಅವ್ರು ಹಾಕಿದ್ರು, ನಾನು ಸುಮ್ಮನೆ ಇರಬೇಕಾಗಿದ್ದು ನಾನು ಆನ್ಸರ್ ಮಾಡಿಬಿಟ್ಟೆ. ಅವ್ರಿಗೆ ಇಷ್ಟ ಆಗ್ಬಿಡ್ತು. ಅಲ್ಲಿ ಓದೋರು ಯಾರು ಸೆಲೆಕ್ಟ್ ಆಗಲಿಲ್ಲ, ಓದೋರು ಸೆಲೆಕ್ಟ್ ಆಗಿದೆ. ಅದ್ರಲ್ಲಿ ನಾನೊಬ್ಬ ಸೆಲೆಕ್ಟ್ ಆಗೋದೆ. ಅದು ಗುರುವಾರ ಮುಗೀತು, ಶುಕ್ರವಾರ ನನ್ನ ಮನೇಲಿ ಹೇಳಿದೆ ಹಿಂಗೆ ಹೋಗ್ಬೇಕಾಗುತ್ತೆ ಅಂದ್ಬಿಟ್ಟು ಶನಿವಾರ ಭಾನುವಾರ ಪ್ಯಾಕ್ ಮಾಡ್ಕೊಂಡು ಬಂದೇ ಬಿಟ್ಟೆ. ಚಿಕ್ಕ ವಯಸ್ಸಿಂದ ಮಂಡ್ಯದಲ್ಲಿ ಬೆಳೆದಿದ್ದೀನಿ, ಬೆಂಗಳೂರಿಗೆಲ್ಲ ಪ್ಯಾಕ್ ಮಾಡ್ಕೊಂಡು PG ನೋಡ್ಕೋತೀನಿ ಅಂದ್ಕೊಂಡು ಬಂದ್ಬಿಟ್ಟೆ. ಸೊ ಒಂದು 6 months ಮಾತ್ರ ಕೆಲಸ ಮಾಡೋದಕ್ಕಾಯ್ತು. 6 months IT. ಸೊ ಯಾವುದೋ ಒಂದು ಮರ್ತುಬಿಟ್ಟಿದ್ದೀನಿ, ಡೆಸಿಗ್ನೇಷನ್ ಏನು ಒಂದು ಮರ್ತುಬಿಟ್ಟಿದ್ದೀನಿ. IT ಈ ML ಮತ್ತು AI ಮೇಲೇ ಕೆಲಸ ಮಾಡ್ತಿದ್ದೆ ಜರ್ಮನ್ ಕಂಪ್ನಿಗೆ. ಒಂದು 6 ತಿಂಗಳು ಕೆಲಸ ಮಾಡಿದೆ. ಆಮೇಲೆ ಆಗಲಿಲ್ಲ, ಬಿಟ್ಬಿಟ್ಟೆ. ಪೇಪರ್ ಹಾಕಿ ಈ ಕಡೆ ಸ್ಕ್ರಿಪ್ಟ್ ಪೇಪರ್ ಮೇಲೆ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಸೊ ಆ ಥರ ಒಂದು ಡಿವಿಯೇಷನ್ ತಗೊಳ್ಳುವಾಗ, ಕರಿಯರ್ ಡಿವಿಯೇಷನ್, ಮನೇಲಿ ಏನು ಸಮಸ್ಯೆ ಇರಲಿಲ್ವ? 6 ತಿಂಗಳು ವರ್ಕ್ ಮಾಡಿ ಸಂಬಳ ಎಲ್ಲ ಬಂದಿರುತ್ತೆ, ಮನೇಲೆಲ್ಲ ಖುಷಿಯಾಗಿರುತ್ತೆ, ಅವಾಗೇನು ಹೇಳಲಿಲ್ವಾ ಬೇಡಪ್ಪ ಯಾಕೆ ಮಾಡ್ತಿದ್ದೆ ಈ ಥರದ್ದೆಲ್ಲ ಅಂತ? ನಮ್ಮ ತಂದೆ ತಾಯಿ ಭಾಳ ಸಪೋರ್ಟಿವ್. ಸೊ ಈಗ ಈ ಎರಡು ದಿವಸ ಕಂಟೆಂಟ್ ಬಿಟ್ಟಿಲ್ಲ ಅಂದರೆ ನಮ್ಮ ಅಮ್ಮ ಬೈತಾರೆ. ಸೊ ಈ ಥರ ಸಪೋರ್ಟಿವ್. ಸೊ ಕಲೆಗೆ ಚಿಕ್ಕ ವಯಸ್ಸಿಂದ ಅವರು ನೋಡಿರೋ ಕಾರಣ ಫಸ್ಟ್ ಅಪೋಸ್ ಮಾಡಿದ್ರು. ಡಿಗ್ರಿ ಮಾಡುವಾಗ, ಡಿಗ್ರಿ ಆದಮೇಲೆ ಬೇರೆ ಕಡೆ ಕೆಲ್ಸಕ್ಕೆ ಹೋಗುವಾಗೆಲ್ಲ ಕೆಲಸ ಬಿಡ್ತೀನಿ ಅಂದಾಗೆಲ್ಲ ಹೇಳಿದ್ರು. ಬಟ್ ನಮ್ಮ ಅಮ್ಮನ ಜೊತೆ ನಾನು ತುಂಬ ಚೆನ್ನಾಗಿ ಹೇಳಿದೆ, ನೋಡಮ್ಮ ನಾನೊಂದಿಷ್ಟು ದುಡ್ಡನ್ನು ಕೂಡ ಹಾಕ್ಕೊಂಡಿದ್ದೀನಿ ಓಕೆನಾ, ನಾನು ಒಂದಷ್ಟು ಸೇವಿಂಗ್ಸ್ ಮಾಡ್ಕೊಂಡಿದ್ದೆ. ಅಕಸ್ಮಾತ್ ಏನೇ ಆದ್ರೂ ಎಮರ್ಜೆನ್ಸಿಗೆ ಇರಲಿ, ನನಗೊಂದಷ್ಟು ದಿವಸ ಹಣ ಬರದೇ ಇದ್ರೂ ಇರಲಿ ಅಂತ ಅಂದ್ಕೊಂಡು ಸೊ ಅದೆಲ್ಲ ರೆಡಿ ಮಾಡಿಕೊಂಡೆ ಬಿಟ್ಟೆ ನಾನು. ಬಟ್ ಅಪ್ಪಾಜಿ ಸ್ವಲ್ಪ ಅಪೋಸ್ ಮಾಡಿದ್ರು, ಬೇಡ ಅಂತ. ಬಟ್ ಈಗೆಲ್ಲ ಪಾಪ ಏನು ತೊಂದರೆ ಇಲ್ಲ, ಆರಾಮಾಗಿದ್ದಾರೆ. ಯಶವಂತ್ ಅವರೇ, ಕ್ವರ್ಕಿ ಕಾಮಿಡಿ ಟೈಮಿಂಗ್ ಜೊತೆಗೆ ಅಂದರೆ ಒಳ್ಳೊಳ್ಳೆ ಕ್ರಿಯೇಟಿವ್ ಆಗಿ ಕಂಟೆಂಟ್ಸ್ನ ಮಾಡ್ತಾ ಒಂದು ರೊಮ್ಯಾಂಟಿಕ್ ಆ್ಯಂಗಲನ್ನು ಕೂಡ ನೀವು ತೋರಿಸ್ಕೊಂಡಿದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ. ಅಂದರೆ ಎಸ್ಪೆಷಲಿ ಮಲೆಗಳಲ್ಲಿ ಮದುಮಗಳು ಆ ಸಾಂಗ್, ಅಂದರೆ ಆ ರೀಕ್ರಿಯೇಷನ್ ಥರ ಮಾಡಿದಾಗಿರ್ಬೋದು, ಮತ್ತು ಮೈಸೂರು ಡೈರೀಸ್, ಅದೆಲ್ಲ ಸಿಕ್ಕಾಪಟ್ಟೆ ನೆಕ್ಸ್ಟ್ ಲೆವೆಲ್ ರೀಚ್ ಆಯಿತು. ಆ್ಯಕ್ಚುಲಿ ಈ ಥರದೊಂದು ರೊಮ್ಯಾಂಟಿಕ್ ಆ್ಯಂಗಲ್ನ ಯಾವಾಗ ನೀವು ಆ್ಯಕ್ಚುಲಿ ಡಿಸ್ಕವರ್ ಮಾಡ್ಕೊಂಡ್ರಿ ನಿಮ್ಮಲ್ಲಿ? ನನಗೆ ಹಾಸ್ಯನೇ ಯಾವಾಗಲೂ ಮಾಡ್ಕೊಂಡಿರೋದು ಏನು ಕಾರಣ ಅಂತಂದರೆ ಹಾಸ್ಯ ಬೇಗ ರೀಚ್ ಆಗುತ್ತೆ ಓಕೆನಾ. ಇನ್ನೊಂದು, ನಾನೊಬ್ಬ ಪರಿಪೂರ್ಣ ಕಲಾವಿದ. ನನ್ನ ಥಿಯೇಟ್ರ್ ಆಗಿರೋದ್ರಿಂದ ಪರಿಪೂರ್ಣ ಕಲಾವಿದ ಆಗೋದಕ್ಕೆ ಇಷ್ಟಪಡ್ತೀನಿ ನಾನು. ಯಾಕೆಂತಂದರೆ ಈಗ ಥಿಯೇಟ್ರಲ್ಲಿ ಮಾಡಿದ್ದು ಅಷ್ಟೇ ತುಂಬ ಸೀರಿಯಸ್ ಕ್ಯಾರೆಕ್ಟರ್ ಅದನ್ನು ಮಾಡಿದ್ದು. ನಾನು ಯಾವಾಗಲೂ ಓಕೆ ಫನ್ ಬೇಗ ರೀಚ್ ಆಗುತ್ತೆ. ಆ್ಯಂಡ್ ಫನ್ ನನಗೆ ಸ್ವಾಭಾವಿಕವಾಗಿ ಬರುತ್ತೆ. ಯೂಶ್ವಲಿ ಈಗ ನಿಮ್ಮ ಜೊತೆ ಮಾತಾಡಬೇಕಾದ್ರೂ, ತಂಡ ಜೊತೆ ಮಾತಾಡಬೇಕಾದ್ರೆ ಜೋಕ್ ಕಟ್ ಮಾಡೋದಾಗಿರ್ಬೋದು, ಚಿಕ್ಕ ವಯಸ್ಸಿಂದನೂ ಅದು ಗೊತ್ತಿದೆ. ಒಬ್ಬ ನಟ ಅಂತ ಅನ್ಸ್ಕೋಬೇಕು ಅಂದರೆ ಬರೀ ಅದೊಂದೇ ಇದಲ್ವಲ್ಲ, ಸೊ ಬೇರೆ ಎಲ್ಲ ಟ್ರೈ ಮಾಡಬೇಕು. ಸೊ ಆದ್ದರಿಂದ ನನಗೆ ಈ ಸಾಹಿತ್ಯದ ಮೇಲೆ ಯಾರು ಮಾಡದಿರೋದ್ರ ಮೇಲೆ ಯಾವ್ದಾದ್ರು ಮಾಡಬೇಕು ಅನ್ನುವಂಥದ್ದು. ಸೊ ಅದರಿಂದ ನನಗೆ ಮೈಸೂರು ಡೈರೀಸ್ ಆಗಲಿ, ಮಲೆಗಳಲ್ಲಿ ಮದುಮಗಳು ಆಗಲಿ, ಮತ್ತು ನಾಳೆ ನಾಳಿದ್ದೊಂದು ಯಾವುದೋ ಒಂದು ರಿಲೀಸ್ ಮಾಡ್ತಿದ್ದೀನಿ. ಸೊ ಸ್ವಲ್ಪ ಪೊಯಿಟಿಕ್ಕಾಗಿ ಪ್ಯೂರ್ ಲವ್ ಅಂತ ಏನು ಕಾಣುತ್ತೆ ಅದ್ರ ಮೇಲೆ ನಾನು ಮಾಡೋದಕ್ಕೆ ತುಂಬ ಇಷ್ಟಪಡ್ತೀನಿ. ಬಟ್ ಅದೊಂದೇ ಅಲ್ಲ, ಬೇರೆ ಇದನ್ನು ಟ್ರೈ ಮಾಡಬೇಕು. ಸೊ ಎಲ್ಲ ಥರ ಟ್ರೈ ಮಾಡ್ತಿದ್ದೀನಿ. ಆ್ಯಂಡ್ ಇತ್ತೀಚೆಗೆ ಎಮೋಷ್ನಲ್ ಆಗಿ ಒಂದು ಟ್ರೈ ಮಾಡಿದೆ. ಸೊ ಒಂದು ಮಿಡಲ್ ಕ್ಲಾಸ್ ಇದ್ರ ಮೇಲೆ ಕಷ್ಟ ಆಗುತ್ತೆ. ಸಡನ್ನಾಗಿ ಫನ್ನೇ ಮಾಡ್ಕೊಂಡು ಇದ್ದಿದ್ದು ಕಾಂಟೆಂಟ್ ಕ್ರಿಯೇಟರ್ಸ್ ತಕ್ಷಣ ಬೇರೆ ಜಾನ್ರಾಗೆ ಶಿಫ್ಟ್ ಆಗೋದು ಸ್ವಲ್ಪ ಹಿಂಸೆನೇ. ಆದರೆ ಪರವಾಗಿಲ್ಲ, ನಾನು ಸ್ವಲ್ಪ ಫೀಡ್ ಮಾಡಿದ್ದೀನಿ. ನನ್ನ ಅಕೌಂಟ್ ಫಾಲೋವರ್ಸ್ ಯಾರ್ಯಾರು ಇದ್ದಾರೆ ಅವರೆಲ್ಲರಿಗೂ ಸ್ವಲ್ಪ ಫೀಡ್ ಮಾಡಿದ್ದೀನಿ. ನೋಡಪ್ಪ, ನಾನು ಇವಾಗ ನಾನು ಎಕ್ಸ್ಪೆರಿಮೆಂಟ್ಗಳು ಮಾಡ್ತಿರ್ತೀನಿ, ಒಪ್ಕೊಳ್ಳಿ ಅಂತ. ಬಟ್ ಅವರು ಅಷ್ಟೇ ಇದಾಗಿ ತಗೊಂಡಿದ್ದಾರೆ ಅದನ್ನು. ಮತ್ತು ಯಶವಂತ್ ಶೆಟ್ಟಿ ಅವರು ಸಿದ್ದರಾಮಯ್ಯ ಅವ್ರ ಫ್ಯಾನಾ? ಬಿಕಾಸ್ ಒಂದು ಪೋಸ್ಟ್ ಎಲ್ಲ ಹಾಕಿದ್ರಿ ನೀವು ಆ್ಯಕ್ಚುಲಿ ಅವ್ರ ಬಗ್ಗೆ ಬರೆದು ಸುಮಾರೆಲ್ಲ. ನಾವು ಕಂಟೆಂಟ್ ಬರುತ್ತೆ ಅಂದರೆ ಏನೋ ಅವ್ರು ಪೋಸ್ಟ್ ಹಾಕಿ ಅವ್ರ ಮೇಲೆ ಏನಾದ್ರು ಕಂಟೆಂಟ್ ಮಾಡಿದಾರೆ ಅಂತ ಅಂದ್ಕೊಂಡ್ವಿ. ನೋಡಿದ್ರೆ ಪೋಸ್ಟ್ ಹಾಕಿದ್ರು ಸುದೀರ್ಘವಾಗಿ. ಏನು ಫ್ಯಾನ್ ಅವ್ರಿಗೆ ಹೇಗೆ? ಫ್ಯಾನ್ ಅನ್ನೋದಕ್ಕಿಂತ
ಹಳ್ಳಿಗಾಡಲ್ಲಿ ಯಾರೇ ಬಂದು ನಂಗೆ ಸಾಧನೆ ಮಾಡಿದ್ರು ನಂಗೆ ತುಂಬ ಇಷ್ಟ ಆಗುತ್ತೆ. ಮೂಲ ನನಗೊಂದು ಪರ್ಸ್ನಲ್ ಕನೆಕ್ಷನ್ ಇದೆ. ಏನಪ್ಪ ಅಂತಂದ್ರೆ ಅವರು ವೀರ ಮಕ್ಕಳು ಕುಣಿತದ ಕಲಾವಿದರು, ನಾವು ವೀರ ಮಕ್ಕಳು ಕುಣಿತದ ಕಲಾವಿದರು. ಇಲ್ಲಿ ಯಾವುದೇ ಧರ್ಮ ಆಗಲಿ, ಕಮ್ಯುನಿಟಿ ಆಗಲಿ, ಜಾತಿ ಆಗಲಿ, ಅದು ಯಾವುದಕ್ಕೂ ನಾನು ಇದು ಮಾಡಲ್ಲ. ಫಸ್ಟ್ ಆಫ್ ಆಲ್ ನಾನು ಯಾವುದ್ರ ಬಗ್ಗೆನೂ ಮಾತಾಡಲ್ಲ, ಮಾತಾಡಬಾರ್ದು. ನಮ್ಮ ಕೆಲಸ ಬರೀ ಎಂಟರ್ಟೈನ್ಮೆಂಟ್ ಇರೋದಷ್ಟೇ. ಆದರೆ ಈ ರಾಜ್ಯದಲ್ಲಿ ಯಾವುದೋ ಒಂದು ದೊಡ್ಡ ರಾಜಕೀಯ ತಿರುವು ತೊಗೊಂಡಿದೆ ಅಂತಂದಾಗ ನಾವು ಮಾತಾಡೋದು ಏನು ಅಷ್ಟು ತಪ್ಪೇನಿಲ್ಲ ಅಂತಲೇ ಭಾವಿಸ್ತೀನಿ ನಾನು. ಅದೇ ಅವರು ಮೂಲ ವೀರಮಕ್ಕಳು ಕುಣಿತದ ಕಲಾವಿದರಾಗಿರೋದ್ರಿಂದ ಆ್ಯಂಡ್ ಮೋರೋವರ್ ಅವರು ಹಳ್ಳಿಯಿಂದ ಬಂದು ಅಷ್ಟು ಒಂದು ಕರ್ನಾಟಕದಲ್ಲಿ ಒಂದು ಪ್ರಥಮ ಸ್ಥಾನ ಮುಖ್ಯಮಂತ್ರಿವರೆಗೂ ತಲುಪ್ತಾರೆ ಅಂತಂದರೆ ಅದಷ್ಟು ಸುಲಭವಾದ ಮಾತಲ್ಲ. ಅವರು ಪರ್ಸ್ನಲಿ ನನಗೆ ತುಂಬ ಇನ್ಸ್ಪೈರ್ ಆದರು. ರಾಜಕೀಯ ಟೀಕೆಗಳು ತಪ್ಪು, ಅದು ಅವ್ರು ಮಾಡಿರೋದು ತಪ್ಪು, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅವ್ರು ಸರಿ ಇವ್ರು ಸರಿ ಇರ್ಬೋದು. ನಾನು ಯಾವುದೇ ಪಕ್ಷಕ್ಕಿದಲ್ಲ, ವ್ಯಕ್ತಿಗಷ್ಟೇ. ಸೊ ಎಸ್, ಇಷ್ಟ. ಅದು ಬಿಟ್ಟರೆ ಈಗ ಕಂಟೆಂಟ್ ಕ್ರಿಯೇಷನ್ ಮಾಡ್ತಾ ಇರ್ತೀರ, ಸಾಕಷ್ಟು ರೀಚ್ ಎಲ್ಲ ಆಗುತ್ತೆ, ಅಭಿಮಾನಿಗಳು ತುಂಬ ಜನ ಇರ್ತಾರೆ, DMs ಮಾಡ್ತಿರ್ತಾರೆ, ಒಂಥರ ಅಟ್ರಾಕ್ಷನ್ ಜಾಸ್ತಿ ಒಟ್ಟಿನಲ್ಲಿ. ಅಂದರೆ ನಾರ್ಮಲ್ ನಾವು ಹೇಳ್ತೀವಲ್ಲ, ಈಗ ಲೌಕಿಕ ಸುಖಗಳು ಅಟ್ರಾಕ್ಟ್ ಮಾಡ್ತಾ ಇರ್ತಾರೆ. ಬಟ್ ಅದನ್ನೆಲ್ಲ ಸೈಡಿಗೆ ಇಟ್ಟು ನಾವು ಆ್ಯಕ್ಚುಲಿ ಕಂಟೆಂಟ್ ಕ್ರಿಯೇಷನ್ ಮಾಡಿಕೊಂಡು ಓಕೆ ನಾನು ಒಂಥರ ಫುಲ್ ಫ್ಲೆಶ್ ಟಾರ್ಗೆಟ್ ಇಟ್ಕೊಂಡು ಏನೋ ಒಂದು ಮಾಡ್ಕೊಂಡು ಹೋಗ್ತೀನಿ ಅಂತ ಅಂದ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ನೀವು ಹೆಂಗೆ ನಿಮ್ಮನ್ನು ನೀವು ಕೋಪ್ ಅಪ್ ಮಾಡ್ಕೋತೀರಾ ಅಂತ? ಎಸ್, ಬರುತ್ತೆ. ತುಂಬ ಮೆಸೇಜಸ್ಗಳು ಬರುತ್ತೆ. ಈಗ ಏನಾಗುತ್ತೆ ಗೊತ್ತಾ, ಈಗಿನ ಹುಡುಗಿರಿಗಾಗಲಿ, ತಪ್ಪೋದ್ರೆ ಹುಡುಗರಿಗಾಗಲಿ, ಹುಡುಗಿನೇ ಆಗಲಿ ಹುಡುಗನೇ ಆಗಲಿ, ಫಾಲೋವರ್ ನೋಡಿದ ತಕ್ಷಣ ಇವ್ರು ಫೇಮಸ್ಸು, ತಪ್ಪೋದ್ರೆ ಇವರು ಒಂದಷ್ಟು ಜನಕ್ಕೆ ತುಂಬ ಜನಪರಿಚಿತರಿದೆ ಅಂತಂದಾಗ ಅವ್ರಿಗೆ ಆ ಥರ ಮೆಸೇಜ್ ಮಾಡೋದೆಲ್ಲ ಇದು. ಆದರೆ ನೀವು ಆ ಥರ ಅಡ್ದಾರಿ ಹಿಡಿದ್ಬಿಟ್ರೆ, ಆ ಥರ ಹೊರಟೋಗ್ಬಿಟ್ರೆ ನಿಮ್ಮದು ಮೇನ್ ಡೆಸ್ಟಿನೇಷನ್ ತಪ್ಪಿಬಿಡುತ್ತೆ. ಸೊ ಅದರಿಂದ ಯಾರೇ ಕಾಂಟೆಂಟ್ ಕ್ರಿಯೇಟ್ ಮಾಡಿದ್ರೂ ಯಾವುದನ್ನು ತಲೆಗೆ ತೊಗೊಂಬಿಡಿ. ಅದು ನೆಗೆಟಿವ್ ಆಗಲಿ, ಪಾಸಿಟಿವ್ ಆಗಲಿ, ಏನು ಗೆದ್ದಾಗ ಹಿಗ್ಬಾರ್ದು, ಸೋತಾಗ ಕುಗ್ಬಾರ್ದು ಅಂತಾರಲ್ಲ. ಸೊ ಹಂಗೆ ಯಾವುದನ್ನು ತೊಗೊಳ್ದೆ ನಿಮ್ಮ ಡೆಸ್ಟಿನೇಷನ್ ಏನಿದೆ ಪರಿಪೂರ್ಣವಾಗಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ನೀವು ಒಬ್ಬ ಸಕ್ಸಸ್ಫುಲ್ ಕಾಂಟೆಂಟ್ ಕ್ರಿಯೇಟರ್ ಆಗ್ತೀರಾ. ಈಗ ನಿಮ್ಮ ಥರ ಕ್ರಿಯೇಟಿವ್ ಆಗಿ ಕಂಟೆಂಟ್ ಕ್ರಿಯೇಟ್ ಮಾಡೋರು ಒಂದು ಕಡೆ, ಬಟ್ ಸ್ವಲ್ಪ ಕ್ರಿಂಜ್ ಅಂತಲೂ ಕೆಲವರನ್ನ ಕನ್ಸಿಡರ್ ಮಾಡಿ ಅವ್ರಿಗೂ ಸಿಕ್ಕಾಪಟ್ಟೆ ಪಾಪ್ಯುಲಾರಿಟಿ ಎಲ್ಲ ಬರ್ತಿರುತ್ತೆ, ಜನ ಅವರನ್ನು ನೋಡ್ತಿರ್ತಾರೆ. ಬಟ್ ಒಂದು ವರ್ಗ ನೀವು ಯಾಕೆ ಅವರನ್ನು ನೀವು ನೋಡ್ತಿರೋದಕ್ಕೆ ಅವ್ರು ಬೆಳೀತಿರೋದು ಅನ್ನೋ ಥರ ಆ್ಯಕ್ಚುಲಿ ಅವರನ್ನು ಅಂದರೆ ಬೈಕೊಂಡು ಅವರು ಒಂದು ಕಂಟೆಂಟ್ ಎಲ್ಲ ಮಾಡ್ತಿರ್ತಾರೆ ಆ್ಯಕ್ಚುಲಿ. ಸೊ ಹೆಂಗಿದು ಕ್ರಿಂಜ್ ಮತ್ತು ಈಗ ಕ್ರಿಯೇಟಿವ್ ಕಂಟೆಂಟ್ ಕ್ರಿಯೇಟರ್ಸ್ನ ಈಗ ಅಂದರೆ ಅವರನ್ನು ಯಾಕೆಂದರೆ ಸಪೋರ್ಟ್ ಮಾಡುವ ನಿಟ್ಟಿನಲ್ಲಿ ಜನಗಳು ಯಾವ ರೀತಿ ಒಂದು ಮನಸ್ಥಿತಿಯನ್ನು ಹೊಂದಿರಬೇಕು ಅಂತ? ಬಿಕಾಸ್ ಅವ್ರಿಗೂ ಅಷ್ಟೇ ಫಾಲೋವರ್ಸ್ ಇದೆ, ಎಲ್ಲ ಅವ್ರಿಗೂ ಏನಾಗ್ತಿದೆ ಅಂತಂದರೆ ಓಕೆ ನಮ್ಮ ಕಂಟೆಂಟ್ ರೀಚ್ ಆಗ್ತಿದೆ, ಅಲ್ಟಿಮೇಟ್ಲಿ ನಾವು ಏನಾದರೂ ಮಾಡಿರಲಿ. ಕೆಲವರು ಅದನ್ನ ನೋಡಿ ಇನ್ಸ್ಪೈರ್ ಆಗಿ ಒಳ್ಳೊಳ್ಳೆ ಕಂಟೆಂಟ್ ಮಾಡ್ತಿದ್ದವರು ಕ್ರಿಂಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹಾಗೆಲ್ಲ ಇರುತ್ತೆ. ಏನು ಹೇಳ್ತೀರಿ ಅದ್ರ ಬಗ್ಗೆ? ಅದು ಸ್ಪಾಟ್ಲೈಟ್ ಅಷ್ಟೇ. ನಾನು ಕೇಳಿದ್ರೆ ತಕ್ಷಣಕ್ಕೆ ತಕ್ಷಣ ಒಂದು ಸದ್ಯದ ಪರಿಸ್ಥಿತಿಲಿ ನಿಮ್ಗೆ ಸಿಗೋ ಲೈಮ್ಲೈಟ್ಗೆ ನೀವು ಆ ಥರ ಮಾಡೋದು ತಪ್ಪು. ಅಂದರೆ ಈಗ ನೋಡಿ, ಎಲ್ಲದಕ್ಕೂ ಇದ್ದಾರೆ, ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಈಗ ಅದನ್ನು ಈಗ ನಮ್ಮ ದೇಶ ಹೇಗೆ ಡೆಮೊಕ್ರೆಟಿಕ್ ಆಗಿ ಒಂದು ಏನು ಪ್ರಜಾಪ್ರಭುತ್ವವಾಗಿದೆಯೋ, ಇದು ಕೂಡ ಒಂದು ಪ್ರಜಾಪ್ರಭುತ್ವ ವೇದಿಕೆ. ನೀವು ಏನು ಬೇಕಾದರೂ ಮಾಡ್ಬೋದು, ತಪ್ಪಿದ್ರೆ ಒಗಿತಾರೆ. ಈಗ ಎಲ್ಲ ವಿಷಯಗಳು ನಮಗೂ ಇಷ್ಟ ಆಗಲ್ಲ. ಈಗ ನೋಡಿ, ಕೆಲವರು ಸಾಹಿತ್ಯದ ಮೇಲೆ ಮಾಡ್ತಾರೆ, ಕೆಲವರು ಬರವಣಿಗೆಗಳ ಮೇಲೆ ಒಂದಷ್ಟು ಪೇಜಸ್ಗಳು ಮಾಡ್ಕೊಂಡಿರ್ತಾರೆ. ಹಾಗಂತ ಅಂದ್ಬಿಟ್ಟು ಬರವಣಿಗೆ ಇಷ್ಟ ಇಲ್ಲ ಅಂತಂದ್ಬಿಟ್ಟು ನಾನು ಅದನ್ನು ಏನೋ ಹೇಳೋಕ್ಕಾಗಲ್ಲ. ಓಕೆನಾ? ಈಗ ನನಗೂ ಗೊತ್ತಿಲ್ಲದೆ ನಾನು ಒಬ್ರಿಗೆ ಇನ್ನೊಬ್ರು ಕ್ರಿಂಜ್ ಇರ್ಬೋದು. ಸೊ ಅದನ್ನು ಅಕ್ಸೆಪ್ಟ್ ಮಾಡಲೇಬೇಕು. ದೆರ್ ಇಸ್ ನೋ ಕ್ರಿಂಜ್ ನನ್ನ ಪ್ರಕಾರ. ಓಕೆ, ಇಷ್ಟ ಆಗದಿದ್ರೆ ಬಿಟ್ಬಿಡ್ಬೇಕು, ನೋಡಬಾರ್ದಷ್ಟೇ. ಆದರೆ ಅದನ್ನು ಈಗ ನೋಡಿ, ಯಾವುದೋ ಒಂದು ಇದರಿಂದ ಏನೋ ಒಂದಾಗಿ ಫೇಮಸ್ ಆಗಿ ಅದನ್ನು ಒಳ್ಳೆ ರೀತಿ ಬಳಸ್ಕೊಂಬಿಟ್ರೆ ಓಕೆ, ತುಂಬ ದಿನ ನಿಲ್ಲಲ್ಲ ಅಂತ ನನ್ನ ಕೇಳಿದ್ರೆ. ನೀವು ಏನೋ ಆ ಒಂದು ಪೀರಿಯಡ್ ಆಫ್ ಟೈಮಲ್ಲಿ ಏನೋ ಇರುತ್ತೆ ನಿಮಗೆ, ನೀವು ಶಾಶ್ವತವಾಗಿ ಅದನ್ನು ನೀವು ನಡ್ಸ್ಕೊಂಡು ಹೋಗಬೇಕು ಅಂತಂದರೆ ಅದು ನಿಮಗೆ ಅದು ಒಳ್ಳೆ ರೀತಿ ಕಂಟೆಂಟ್ ಕೊಟ್ಟರೆ ನಿಮಗೆ ಜನ ನಿಮ್ಮನ್ನು ನೆನ್ಪಿಟ್ಕೊಳ್ಳೋದು. ಕೊನೆಯದಾಗಿ ನಿಮ್ಮ ಟಾರ್ಗೆಟ್ ಏನು? ಇವಾಗ ಅಫಿಷಿಯಲ್ ಎಂಟ್ರಿ ಆಗಿದೆ ಸ್ಯಾಂಡಲ್ವುಡ್ಗೆ, ಸೀರೀಸ್ ಕೂಡ ಆಯಿತು, ವೆಬ್ ಸೀರೀಸು. ಮುಂದೆ ಏನಂದರೆ ಏನೇನು ಟಾರ್ಗೆಟ್ಸ್ ಇದೆ? ಕಂಟೆಂಟ್ ಕ್ರಿಯೇಷನ್ ಡೆಫಿನೆಟ್ಲಿ ಮಾಡ್ತಾನೆ ಇರ್ತೀರಾ. ಅಪಾರ್ಟ್ ಫ್ರಮ್ ದಟ್ ಅಂದರೆ ಏನೇನು, ಯಾವ ಥರದ ಸಿನಿಮಾಗಳು, ಬರೀ ಕನ್ನಡ ಮಾತ್ರನಾ ಅಥವಾ ಹೆಂಗೆ ನೀವು ಡೈರೆಕ್ಷನ್ ಮಾಡಬೇಕು ಅಂತಿದೆಯಾ? ಏನೇನು ಪ್ಲ್ಯಾನ್ಸ್ ಇದೆ? ಸೊ ಎಸ್, ನನಗೆ ಯಾವಾಗಲೂ ನನಗೆ ಬರವಣಿಗೆ ಮಾಡೋದು ಭಾಳ ಇಷ್ಟ. ಸೊ ಇವತ್ತಿಗೂ ಪೆನ್ನು ಪೇಪರ್ ಇಟ್ಕೊಂಡು ಬರಿತಾವೆ. ನನ್ನ ಜೀವನ ಪರ್ಯಂತ ಹೋಮ್ವರ್ಕು ಅಸೈನ್ಮೆಂಟ್ಸ್ಗಳನ್ನೇ ಅಷ್ಟು ಬರ್ದಿಲ್ವೇನೋ ಅಷ್ಟು ಬರೀತಿರ್ತೀನಿ. ಎಲ್ಲ ಕಡೆ ನಂದೊಂದು ಡೈರಿ ಇದ್ದೇ ಇರುತ್ತೆ. ಕಾರಲ್ಲಿ ಒಂದು ಡೈರಿ ಇಟ್ಟಿರ್ತೀನಿ, ಮನೇಲಿ ಒಂದು ಡೈರಿ ಇಟ್ಟಿರ್ತೀನಿ, ನಮ್ಮ ಆಫೀಸಲ್ಲಿ ಒಂದು ಡೈರಿ ಇರುತ್ತೆ. ಸುಮ್ಮನೆ ಡೈರಿಗಳು ಪರ್ಚೇಸ್ ಮಾಡೋದು, ಇಡೋದು, ಈ ರೀತಿ ಅಭ್ಯಾಸ. ಸೊ ಬರವಣಿಗೆ ಇಷ್ಟ ಇರೋ ಕಾರಣ ನಾನು ಮುಂದೆ ಡೈರೆಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಕಂಟೆಂಟ್ ಕೂಡ ಹಂಗೆ ನಿಲ್ಲಿಸಲ್ಲ. ಸೊ ಕಂಟೆಂಟ್ ಕೂಡ ನಡೀತಾನೆ. ನಾಳೆ ಸಿನಿಮಾ ರಿಲೀಸು ಅಂದರೆ ಇವತ್ತು ಕಂಟೆಂಟ್ ಬಿಟ್ಟಿರ್ತೀನಿ ನಾನು. ಸೊ ಈ ಡಾಲಿ ಪಿಕ್ಚರ್ಸ್ಗೂ ನಾವು ಮದರ್ ಪ್ರಾಮಿಸ್ಗೂ ಕಂಟೆಂಟ್ ಮಾಡಿದ್ವಿ. ಅದು ಹೆಚ್ಚು ಕಮ್ಮಿ 80 ಲಕ್ಷ, ಇನ್ನೊಂದು 60 ಲಕ್ಷ ಅಷ್ಟು ರೀಚ್ ಆಯಿತು.
ಸೊ ಅಲ್ಲಿ ಅಷ್ಟು ಜನ ಆಡಿಯನ್ಸ್ ಇರೋ ಕಾರಣ ನಾನು ಅದನ್ನು ಇದು ಮಾಡೋಕ್ಕಾಗಲ್ಲ. ಸೊ ಇವತ್ತೇನೇ ಮಾಡ್ತಿದ್ರು ಅವರೇ ಕಾರಣ. ಸೊ ಆ ಕೊಟ್ಟಂಥ ಸಪೋರ್ಟ್ ಮತ್ತು ಅಷ್ಟು ಲ್ಯಾಕ್ಸ್ ಆಫ್ ವ್ಯೂಸ್, ಮಿಲಿಯನ್ಸ್ ಆಫ್ ವ್ಯೂಸ್ ಆಗಿದ್ದಕ್ಕೇ ನಾನು ಯಾವುದೋ ಒಂದು ಈ ಥರ ಒಂದೊಂದು ದೊಡ್ಡ ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡೋ ಥರ ಆಯಿತು. ಸೊ ಅದು ನಡೀತಿರುತ್ತೆ. ಮುಂದೆ ಸಿನಿಮಾ ಮಾಡಬೇಕು ಅನ್ನೋದಿದೆ. ಸೊ ಸಿನಿಮಾ ಮಾಡ್ತೀನಿ, ನೋಡೋಣ. ಓಕೆ, ಈಗ ಡಾಲಿ ಸರ್ ಅಂದರೆ ನಿಮಗೆ ಅವಕಾಶ ಕೊಟ್ಟಿದ್ದಾರೆ ಅವರ ಪ್ರೊಡಕ್ಷನ್ ಮೂಲಕ. ಅಪಾರ್ಟ್ ಫ್ರಮ್ ಡಾಲಿ ಸರ್ ಯಾವೆಲ್ಲ ಲೈಕ್ ಕನ್ನಡ ಹೀರೋಗಳು ನಿಮಗೆ ಇಷ್ಟ, ಯಾರು ಫೇವ್ರೇಟ್ಸ್ ನಿಮಗೆ ಅಂತ? ನನಗೆ ಅಣ್ಣವ್ರು ಭಾಳ ಇಷ್ಟ. ಸೊ ಈಗ ಈ ಪ್ರೆಸೆಂಟ್ ಇದ್ರಲ್ಲಿ ಕೇಳ್ತಿದ್ರೆ ನನಗೆ ಯಶ್ ಸರ್ ಭಾಳ ಇಷ್ಟ ಆಗ್ತಾರೆ. ಯಾಕೆಂದರೆ ಸ್ವಲ್ಪ ನಮ್ಮ ಥರನೇ ಈ ಹಳ್ಳಿ ಇದರಿಂದ ಬಂದವರು. ಆ್ಯಂಡ್ ಒಂದೊಂದು ವಿಚಾರದಲ್ಲಿ ಎಲ್ಲರೂ ಇಷ್ಟ ಆಗ್ತಾರೆ ನನಗೆ. ಈಗ ದರ್ಶನ್ ಸರ್ ನೋಡಿದ್ರೆ ಆ ಥರ ಫ್ಯಾನ್ ಬೇಸ್ ಬೆಳೆಸ್ಕೋಬೇಕಲ್ಲಪ್ಪ ಅನ್ನೋದು ಇಷ್ಟ ಆಗುತ್ತೆ. ಅಪ್ಪು ಸರ್ ನೋಡಿದ್ರೆ ಮನೆ ಮಗ ಆಗಬೇಕಲ್ಲಪ್ಪ ಅಂತ ಅನ್ಸುತ್ತೆ. ಎಲ್ಲದರಲ್ಲೂ ಒಬ್ಬ ಈಗ ನಟ ಆಗಿ ಇವ್ರು ಮಾತ್ರ ಇಷ್ಟ, ಇವ್ರು ಇಲ್ಲ ಹಂಗಲ್ಲ. ಈಗ ಅವರೆಲ್ಲರೂ ಹೆಸರು ಮಾಡಿರೋರೆ ಅಲ್ವಾ, ಎಲ್ಲರಿಂದನೂ ಏನಾದರೂ ಒಂದು ಕಲಿಯೋದು ಇದ್ದೇ ಇರುತ್ತೆ. ಫೈನಲಿ ಟಾಕ್ಸಿಕ್ಕಿಗೆ ಎಷ್ಟು ಎಕ್ಸೈಟ್ ಆಗಿದ್ದಾರೆ, ಯಶ್ ಅವರು ಇಷ್ಟ ಅಂತ ಹೇಳಿದ್ರಿ. ಕರೆಂಟ್ಲಿ ಫಸ್ಟ್ ನೇಮ್ ಅವ್ರದ್ದೇ ಬಂತು. ಟೀಸರ್ ಮತ್ತು ಸಾಂಗ್ಸ್ ಎಲ್ಲ ನೋಡಿರ್ತೀರಾ, ಹೇಗೆ ಅನ್ನಿಸ್ತು? ಭಾಳ ಖುಷಿಯಾಗುತ್ತೆ. ಗೊತ್ತಿಲ್ಲ ಹೆಂಗೆ ಇದಾಗುತ್ತೆ, ಜನಗಳೆಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಐ ಡೋಂಟ್ ನೋ ಹೆಂಗಾಗುತ್ತೆ. ಆ್ಯಂಡ್ ಇಷ್ಟು ದಿವಸ ಮಾಡಿದ್ದೇ ಬೇರೆ, ಈಗ ಅದು ಕಂಪ್ಲೀಟ್ ಜಾನ್ರನೇ ಬೇರೆ ಶಿಫ್ಟ್ ಆಗಿದೆ. ಎಸ್, ಖಂಡಿತ ಒಳ್ಳೆ ಸ್ಟಫ್ ಅಂತೂ ಇದ್ದೇ ಇರುತ್ತೆ. ಎಲ್ಲರೂ ತಿರುಗಿ ನೋಡಬೇಕು, ಆ ಥರದಂತೂ ಇದ್ದೇ ಇರುತ್ತೆ. ಸೊ ಎಸ್, ಚೆನ್ನಾಗಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಯಶವಂತ್ ಅವರೇ. ಜಿಲೇಬಿ ಪಾತ್ರದ ಮೂಲಕ ಜನಗಳನ್ನು ಗೆದ್ದಿದ್ದೀರಾ. ಇನ್ನಷ್ಟು ಸಿನಿಮಾಗಳನ್ನು ಮಾಡ್ತಾ ಹೋಗಿ. ಪ್ಲಸ್ ಬರವಣಿಗೆ ಕೂಡ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರಿ, ನಿರ್ದೇಶನ ಇದೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರಿ. ಎಲ್ಲದಕ್ಕೂ ಅಂದರೆ ಮಾಡೋ ಥರ ಒಂದು ಅವಕಾಶ ಸಿಗ್ತಾ ಹೋಗಲಿ ನಿಮಗೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ಯಶವಂತ್ ಶೆಟ್ಟಿ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.